ಈಗ ಮತ್ತೆ ಮತ್ತೆ ಪ್ರಸ್ತಾಪಿಸುತ್ತಿದ್ದೇನೆ. ಪಾಂಡವರು ಅರಗಿನ ಅರಮನೆಯಲ್ಲಿ ವಾಸಿಸುತ್ತಿದ್ದರು. ದುರ್ಯೋಧನ ಬೆಕ್ಕಿಕೊಟ್ಟನು. ಮತ್ತೆ ಅವರು ಏಕಚಕ್ರ ಎಂಬ ಊರಿಗೆ ಬಂದರು. ದೊಡ್ಡ ಅಗ್ರಹಾರ. ಯಾಕೆ ಒಂದಿನ ಒಂದು ಬ್ರಾಹ್ಮಣ ಮನೆಯಿಂದ ಜೋರಾಗಿ ಕೂಗುವುದು ಶಬ್ದ ಕೇಳಿಸ್ತು. ಕುಂತಿ ಏನಾಯ್ತು ಅಂತ ವಿಚಾರಿಸಲು ಹೋದಳು. ಎಷ್ಟಾಯ್ತು? 1 2 3 4 5 ಆಯ್ತು. ಮತ್ತೆ ಏನಾಯ್ತು ಅಂತ ಕೇಳಿದ. ಆಗ ಈಚೆ ಬೆಟ್ಟದ ಮೇಲೆ ಬಕಾಸುರ ಎಂಬ ರಾಕ್ಷಸನಿದ್ದಾನೆ. ಅವನು ಚಿಕ್ಕ ಚಿಕ್ಕ ಜನರನ್ನು ಕೊಂದು ತಿನ್ನುತ್ತಾನೆ. ಮತ್ತೆ ಅವರು ಒಂದು ಒಪ್ಪಂದ ಮಾಡಿದ್ದಾರೆ. ಒಂದೊಂದು ಮನೆಯಿಂದ ಒಂದು ಗಂಡಿಯನ್ನ ಸೋರಿ ಒಂದು ಮನುಷ್ಯ ಕೆಡಿಸಬೇಕು ಅಂತ ಹೇಳಿದ್ದಾರೆ. ಒಂದಿನ ಬ್ರಾಹ್ಮಣ ಮನೆಯಿಂದ ಜೋರಾಗಿ ಕೂಗುವುದು ಶಬ್ದ ಕೇಳಿತು. ಏನಾಯ್ತು ಅಂತ ಕೇಳಿತು. ಇವತ್ತು ನನ್ನ ಮಗನಿಗೆ ಕಳಿಸ್ಬೇಕು. ನನ್ನ ಮಗನಿಗೆ ಕಳಿಸಿದ್ರೆ ಅವನು ತಿಂತಾನೆ ಬಕಾಸುರ. ಇವತ್ತು ನನ್ನ ಮಗನಿಗೆ ಕಳಿಸಬೇಕು. ಮತ್ತೆ ಅವರು ನೀನು ಏನು ನಮಸ್ಕಾರ. ನೀನು ಸ್ಟಾರ್ಟ್ ಇದೆಯಲ್ಲ ನನ್ನ ಮಗನಿಗೂ ಅಲ್ಲ. ಮತ್ತೆ ಅವರು ಒಂದು ಬಂಡಿಯನ್ನ ರೆಡಿ ಮಾಡಿ ನೀವು ನನ್ನ ಒಂದು ಮಕ್ಕಳಿದ್ದಾರೆ ಅವನಿಗೆ ಕಳಿಸ್ತೇನೆ. ಸಮ ಬಯಸ್ರೆ ಮತ್ತೆ ಸಮನತೆ ಕೆಲಸ ತೆಗೆ ರಾವ 5 ಮಕ್ಕಳು ಚಂದಕ್ಕೊಂದು ಬಯಸಕ್ಕೆ ರೆಸ್ಪಾಲ್ ಐಪರ ಕ್ಯಾನ್ಸಲ್ ಓಕೆ ನನಗೆ 5 ಮಕ್ಕಳಿದ್ದಾರೆ. ರಾವ್ ಸಾಂಗ್ ತೆಗೆದುಕೊಂಡು ಸಾಂಗ್ ಅಳುತ್ತಿದ್ದರು ಮನಸ್ಸನ್ನು ತೆಗೆದುಕೊಂಡು ಸಾಂಗ್ ಜೋರಾಗಿ ಅಳುತ್ತಿದ್ದರು ಮನಸ್ಸನ್ನು ತೆಗೆದುಕೊಂಡು ಸ್ಟಾರ್ಟ್ ರಾಮ. ಒಂದು ದಿನ ಬ್ರಾಹ್ಮಣ ಮನೆಯಿಂದ ಜೋರಾಗಿ ಅಳು ಕೇಳಿಸಿತ್ತು. ತೆಗೆದುಕೊಂಡು ಸ್ಟಾರ್ಟ್ ಸಾಂಗ್. ಸಾಂಗ್ ತೆಗೆದುಕೊಂಡು ಈ ರಸಮಲೈ ಕ್ಯಾನ್ಸಲ್ 500 ಸಾಂಗ್ ಯಾಕೆ तू बैस सम बैसून सांग वय वय सम बैसल्यावर देतात हाडतात तू सांग सम सांग